ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ. ಸ್ನೇಹಿತರೆ, ಈ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರ್ ಇವತ್ತು HSTR, GPSTR ಮತ್ತು PSTR ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ಥರ ಬರ್ಬೋದು, ಅವುಗಳನ್ನು ಸಿಂಪಲಾಗಿ ಬಿಡಿಸೋ ವಿಧಾನಗಳನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಸಾಧನಾ ಶಂಕರ್ ಅಕಾಡೆಮಿಯ ಶಂಕರ್ ಸರ್ ಕಾಣಿಸ್ತಾ ಇದ್ದಾರೆ. ಶಂಕರ್ ಸರ್ ನೋಡಿದ ತಕ್ಷಣ ನೆನಪಾಗೋದು ಏನಂದರೆ, ಲಾಸ್ಟ್ ಟೈಮ್ ಇದೇ GPSTR ಕಾಲ್ ಫಾರ್ ಮಾಡಿದಾಗ ನಾವಿಬ್ಬರು ಕಾಂಬಿನೇಷನಲ್ಲಿ ಸುಮಾರು ಒಂದು 50 ಜನಕ್ಕೆ ಆಫ್ಲೈನ್ ತರಬೇತಿ ಕೊಡ್ತಾಯಿದ್ವಿ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ಸಂಜೆ 7 ಗಂಟೆಗೆ ಮುಗಿತಾ ಇತ್ತು. ಸೊ ಫಸ್ಟ್ ಹಾಫ್ ನಾನು, ಸೆಕೆಂಡ್ ಹಾಫ್ ಶಂಕರ್ ಸರ್ ಕ್ಲಾಸ್ ತಗೊಳ್ತಾಯಿದ್ರು. ಔಟ್ ಆಫ್ 50 ಸ್ಟೂಡೆಂಟ್ಸಲ್ಲಿ 47 ಜನ ಪಾಸ್ ಆದರು ಲಾಸ್ಟ್ ಟೈಮ್ GPSTR ಎಕ್ಸಾಮಲ್ಲಿ. ಆ ನೆನಪು ಈಗಲೂ ಕೂಡ ನಾವು ಯಾವಾಗಲೂ ಸೇರ್ಕೊಂಡಾಗ ಅದನ್ನೇ ಮಾತಾಡ್ತಾ ಇರ್ತೀವಿ. ಸೊ ಹಾಗೆ ಅಚಾನಕ್ಕಾಗಿ ಇವತ್ತು ನಾವು ಶಂಕರ್ ಸರ್ ಜೊತೆಗೆ ಭೇಟಿಯಾಗಿದ್ವಿ. ಒಂದು ಕ್ಲಾಸನ್ನು ಮಾಡ್ತಾಯಿದ್ವಿ. ಆ ಕ್ಲಾಸ್ನ ಕೊನೆವರೆಗೂ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ಸ್ನೇಹಿತರೆ, ಮೋಸ್ಟ್ಲಿ ಇವತ್ತೊಂದು ಏನೋ ಈ ಪ್ರಭಾವಳಿ ಅಂತ ಹೇಳ್ತಾರಲ್ವಾ. ಪ್ರಭಾವಳಿ ಅಂದರೆ ಕೆಲವೊಂದು ಪಂಚಭೂತಗಳು ಸೇರಿದಾಗ ಅಥವಾ ಸನ್ನಿವೇಶಗಳು ಒಂದು ಕಡೆ ಆದಾಗ ಅಲ್ಲೊಂದು ಶಕ್ತಿ ಕ್ರಿಯೇಟ್ ಆಗತ್ತೆ ಅಂತ. ಒಟ್ಟಾರೆಯಾಗಿ ಸಾಧನಾ ಶಂಕರ್ ಅಕಾಡೆಮಿ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಶಕ್ತಿ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಸನ್ನಿವೇಶ ಅನ್ಕೋತೀನಿ. ಯಾಕಂದರೆ ಮಲ್ಲಿಕಾರ್ಜುನ್ ಸರ್ ಅಂದ್ರೇ ಅದು ಮ್ಯಾಥಮೆಟಿಕ್ಸ್ ಅಂತ. ಹಾಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೀನಿ. ಸರ್, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಏನು ಸರ್, ನಮ್ಮ ಸೇವೆ ಏನಾದ್ರೂ ಕೂಡ ಆ ಭಗವಂತ ಗುರುತಿಸಬೇಕು ಅಂದರೆ ಇಲ್ಲಿ ವಿಡಿಯೋ ನೋಡ್ತಾ ಇರತಕ್ಕಂಥ ಹುಡುಗರು ಕೆಲಸ ಸಿಗಬೇಕು ಸರ್. ಕೆಲಸ ಸಿಗಲಿ ಅಂತಕ್ಕಂಥ ಮೂಲ ಉದ್ದೇಶದಿಂದ ನಾವೆಲ್ಲರೂ ಕೂಡ ಮಾಡ್ತಾ ಇರೋದ್ರಿಂದ ಆ ಭಗವಂತ ನಿಮಗೂ ಚೆನ್ನಾಗಿರಲಿ ಸರ್. ಮತ್ತು ಈ ಪಾಠವನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಹುಡುಗರು ಈಗ ಕಾಲ್ ಫಾರ್ ಮಾಡ್ತಕ್ಕಂಥ ಇದರಲ್ಲಿ ಜಾಬ್ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಮ್ಮ ಅಕಾಡೆಮಿ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಅಷ್ಟೇ ಇಲ್ಲಿ ಕಾಲ್ ಫಾರ್ ಆಗೋದು ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಶಂಕರ್ ಸರ್ ವೆಯ್ಟ್ ಮಾಡ್ತಿರೋದೇ ಕಾಲ್ ಫಾರ್ ಆಗಲಿ ಅಂತ. ಈ HSTR, GPSTR, PSTR ಎಕ್ಸಾಮ್ ಕಾಲ್ ಫಾರ್ ಆಯ್ತಂದರೆ ಸೊ 100% ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾನು ಮತ್ತು ಶಂಕರ್ ಸರು ಈ ಸೈನ್ಸ್ ಮತ್ತು ಮ್ಯಾಥ್ಸ್ ಜುಗಲ್ಬಂದಿ ಅಂತ ಹೇಳ್ತಾರಲ್ಲ, ಸೊ ಈ ಒಂದು ಕಾಂಬಿನೇಷನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವು ಕೂಡ ಈ ನೋಟಿಫಿಕೇಷನ್ನ ವೆಯ್ಟ್ ಮಾಡ್ತಿದ್ವಿ. ಸೊ ಹಾಗಾದ್ರೆ ಬನ್ನಿ, ಈ ಕ್ಲಾಸಲ್ಲಿ ನಾವು ಈ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ಥರ ಇರ್ಬೋದು ಅನ್ನೋ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆಯಾ, ನಿಮಗೆ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಅಂತ 1 by 1 ಕ್ವಶನ್ಸ್ ನೋಡ್ತಾ ಹೋಗೋಣ. ನೀವೇನಾದರೂ ಆನ್ಲೈನ್ ಕ್ಲಾಸಸ್ ಬೇಕಾದರೆ ಸಾಧನಾ ಶಂಕರ್ ಅಕಾಡೆಮಿ ಏನಿದೆಯಲ್ಲ, ಗೂಗಲ್ ಪ್ಲೇ ಸ್ಟೋರಲ್ಲಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಈ HSTR, GPSTR, PSTR ಹಾಗೆ ಕರ್ನಾಟಕ TET ಪರೀಕ್ಷೆಗಳಿಗೆ ನಿಮಗೆ ಆನ್ಲೈನ್ ತರಬೇತಿ ಕೂಡ ಇರುತ್ತೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರೆಲ್ಲ ಮಾಹಿತಿ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಂತ ನೋಡಿ. ಸ್ನೇಹಿತರೆ, ಮೊದಲೇ ಪ್ರಶ್ನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ದ ವ್ಯಾಲ್ಯೂ ಆಫ್ cos 90 + sin 0 / cot 30 ಈಸ್ ಅಂತ ಇದೆ. ಇದು ಎಸ್ಪೆಷಲಿ ಟ್ರಿಗ್ನಾಮೆಟ್ರಿ ರಿಲೇಟೆಡ್ ಪ್ರಶ್ನೆ. ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಬೇಸಿಕ್ ಟ್ರಿಗ್ನಾಮೆಟ್ರಿ ಅಂತ ಇರುತ್ತಲ್ಲ, ಆ ಬೇಸಿಕ್ ಟ್ರಿಗ್ನಾಮೆಟ್ರಿ ಮೇಲೆ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದೆ. ಸೊ ಎಸ್ಪೆಷಲಿ ಇದು HSTR ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ cos 90 ಡಿಗ್ರಿ ವ್ಯಾಲ್ಯೂ + sin 0 ಡಿಗ್ರಿ ವ್ಯಾಲ್ಯೂ ಡಿನಾಮಿನೇಟ್ರಲ್ಲಿ cos 30 ಡಿಗ್ರಿ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಸೊ ಸ್ಟ್ಯಾಂಡರ್ಡ್ ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಗೊತ್ತಿದ್ದರೆ cos 90 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 0 ಬರುತ್ತೆ. cos 90 ಡಿಗ್ರಿ ವ್ಯಾಲ್ಯೂ + sin 0 ಡಿಗ್ರಿ ವ್ಯಾಲ್ಯೂ ಕೂಡ 0 ಆಗುತ್ತೆ. / cot 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ cot 30 ಡಿಗ್ರಿ ವ್ಯಾಲ್ಯೂ √3 ಬರುತ್ತೆ. cot 30 ಡಿಗ್ರಿ ವ್ಯಾಲ್ಯೂ ಬಟ್ 0 + 0 ಅಂದರೆ 0 ಬರುತ್ತೆ. /√3 ಅಂದರೆ 0 / ಎನಿಥಿಂಗ್ ವಿಲ್ ಬಿ 0ನೇ ಆಗೋದ್ರಿಂದ ಇದರ ವ್ಯಾಲ್ಯೂ 0 ಬರುತ್ತೆ. ಸೊ ಇದರ ಆನ್ಸರ್ ಸಿಂಪಲ್ ಆಗ್ಬೇಕಂದ್ರೆ ಫಸ್ಟ್ ನೀವು ಸ್ಟ್ಯಾಂಡರ್ಡ್ ಟ್ರಿಗ್ನಾಮೆಟ್ರಿಕ್ ಆ್ಯಂಗಲ್ಸ್ ಕಂಡುಹಿಡಿತಾ ಹೋಗ್ಬೇಕು ಅಥವಾ ಅವನು ಕಲ್ತ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿರಿ, ನಾನು 0 ಡಿಗ್ರಿ, 30 ಡಿಗ್ರಿ, ಆಮೇಲೆ ನೆಕ್ಸ್ಟು 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ವ್ಯಾಲ್ಯೂಸ್ ಬರಿತಾ ಹೋಗ್ತೀನಿ. ಫಸ್ಟು ಸೈನ್ ವ್ಯಾಲ್ಯೂಸ್ ನಿಮಗೆ ಗೊತ್ತಿರುತ್ತೆ. ಸೈನ್ 0 ಡಿಗ್ರಿ ವ್ಯಾಲ್ಯೂ 0 ಬರುತ್ತೆ. ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಆಗುತ್ತೆ. ಸೈನ್ 45 ಡಿಗ್ರಿ ವ್ಯಾಲ್ಯೂ 1/√2 ಬರುತ್ತೆ. ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2 ಬರುತ್ತೆ. ಸೈನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 1 ಬರುತ್ತೆ. ಸೈನ್ 90 ಡಿಗ್ರಿ. ಸೊ ಇದಾದಮೇಲೆ ಕಾಸ್ ವ್ಯಾಲ್ಯೂಸ್ ಬೇಕಂದರೆ ನಾವು ರಿವರ್ಸ್ ಆರ್ಡರಲ್ಲಿ ಬರಿತಾ ಹೋಗೋದು. ಸೈನ್ ಒಂದೇ ಕಲ್ತ್ರೆ ಸಾಕು. ಸೈನನ್ನು ಪ್ರಾಪರ್ ವೇನಲ್ಲಿ ಕಲ್ತ್ರೆ ಇವನ್ನ ರಿವರ್ಸ್ ಆರ್ಡರಲ್ಲಿ ಬರಿತಾ ಹೋದರೆ ಕಾಸ್ ವ್ಯಾಲ್ಯೂಸ್ ಬರ್ತವೆ.
ಕಾಸ್ 0 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 1 ಬರುತ್ತೆ. ಕಾಸ್ 60 ಡಿಗ್ರಿ ವ್ಯಾಲ್ಯೂ √3 ಕಾಸ್ 30 ಡಿಗ್ರಿ ವ್ಯಾಲ್ಯೂ √3/2 ಬರುತ್ತೆ. ಕಾಸ್ 45 ಡಿಗ್ರಿ ವ್ಯಾಲ್ಯೂ 1/√2 ಆಗುತ್ತೆ. ಈ ವ್ಯಾಲ್ಯೂಸ್ನ ಈ ಥರ ರಿವರ್ಸ್ ಆರ್ಡರ್ ಬರಿತಾ ಇದ್ದೀನಿ. ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2 ಬರುತ್ತೆ. ಕಾಸ್ 90 ಡಿಗ್ರಿ ವ್ಯಾಲ್ಯೂ 0 ಬರುತ್ತೆ. ಕಾಸು ಸೈನ್ ಆದಮೇಲೆ ಸೈನ್ ಬೈ ಕಾಸ್ ಮಾಡಿದ್ರೆ ಟ್ಯಾನ್ ವ್ಯಾಲ್ಯೂಸ್ ಬರ್ತವೆ. ಸೈನ್ ಬೈ ಕಾಸ್ ವ್ಯಾಲ್ಯೂಸ್ ಮಾಡಿದ್ರೆ ಟ್ಯಾನ್ ವ್ಯಾಲ್ಯೂಸ್ ಬರ್ತವೆ. ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ 0 ಬರುತ್ತೆ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಬರುತ್ತೆ. ಸೊ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ 1 ಬರುತ್ತೆ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಬರುತ್ತೆ. ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಇನ್ಫಿನಿಟಿ ಬರುತ್ತೆ. ಇವನ್ನ ರಿವರ್ಸ್ ಆರ್ಡರ್ ಬರೀತವ್ರೆ ಕಾಟ್ ವ್ಯಾಲ್ಯೂಸ್ ಬರ್ತಾವೆ. ಸೊ ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಈ ಪ್ರಾಬ್ಲಮ್ ಈಸಿ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಕಾಸ್ 90 ಡಿಗ್ರಿ ವ್ಯಾಲ್ಯೂ ನೋಡಿರಿ, ಕಾಸ್ 90 ಡಿಗ್ರಿ ವ್ಯಾಲ್ಯೂ 0 ಇರುತ್ತಲ್ಲ, ಹಾಗಾಗಿ 0 ಬರ್ಕೊಂಡೆ. ಪ್ಲಸ್ ಸೈನ್ 0 ಡಿಗ್ರಿ ವ್ಯಾಲ್ಯೂ 0 ಇದೆಯಲ್ಲ, 0 ಬರ್ಕೊಂಡೆ. ಕಾಟ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ, ಸೊ ಇದು ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ, ಈ ಕಾಟ್ 30 ಡಿಗ್ರಿ ವ್ಯಾಲ್ಯೂ ಆಗಿರುತ್ತೆ, ಹಾಗಾಗಿ ಕಾಟ್ 30 ಡಿಗ್ರಿ ವ್ಯಾಲ್ಯೂ √3 ಬರ್ಕೊಂಡೆ. 0/√3 ಅಂದರೆ ಇದು ಆನ್ಸರ್ 0ನೇ ಆಗುತ್ತೆ. ಥರ್ಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಸೆಕೆಂಡ್ ಕ್ವಶನ್. ಇಫ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ದೆನ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಟು ದ ಪವರ್ 4a ಈಸ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಬರುತ್ತೆ. ತ್ರಿಕೋನಮಿತಿಯ ಅನನ್ಯತೆಗಳು ಅಂತ ಬರುತ್ತಲ್ಲ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಅವನ್ನ ಕಲ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ ಬಿಡ್ಸೋಕ್ಕೆ ಸಾಧ್ಯತೆ ಇದೆ. ಇಫ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಇದೆಯಲ್ಲ, ನೋಡ್ರಿ ಕೊಟ್ಟಿರೋ ಕಂಡೀಷನಲ್ಲಿ ಸೈನ್ ಎ ಲೆಫ್ಟ್ ಸೈಡಲ್ಲೇ ಇರಲಿ, ರೈಟ್ ಸೈಡಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಪ್ಲಸ್ ಸೈನ್ ಸ್ಕ್ವೇರ್ ಎ, ರೈಟ್ ಸೈಡಿಗೆ ಬಂದರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಇವಾಗ ಸೈನ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಅದು ಕಾಸ್ ಸ್ಕ್ವೇರ್ ಎ ಅಂತ ಬರಿತೀವಿ ಬೈ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಂತ ಹೇಳ್ತೀವಿ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಗೊತ್ತಿದೆಯಲ್ಲ, ಮೊದಲನೇ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ನಾವೆಲ್ಲ ಓದಿದ್ದೀವಲ್ಲ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಆಗಿದೆಯಲ್ಲ, ಈ ಸೈನ್ ಸ್ಕ್ವೇರ್ ಎ ರೈಟ್ ಸೈಡಿಗೆ ಬಂತು ಅಂದರೆ ಏನಾಗುತ್ತೆ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇದು ಪ್ಲಸ್ ಸೈನ್ ಸ್ಕ್ವೇರ್ ಎ ರೈಟ್ ಸೈಡಿಗೆ ಬಂದರೆ ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ಇದ್ದೆ ಹತ್ರ ನಾವು ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಹಾಗಾಗಿ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ನಾನು ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಂಡೆ. ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ನಾವು ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಟು ದ ಪವರ್ 4a ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಏನಾದನ್ನ ಏನಂತ ಬರಿಬೋದು ಅಂದರೆ ಸೈನ್ ಎ ಬರಿಬೋದು. ನೋಡಿರಿ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಎ ಆಗುತ್ತೆ, ಸೈನ್ ಎ ಬರಿಬೋದು. ಪ್ಲಸ್ ಕಾಸ್ ಟು ದ ಪವರ್ 4a ಇದೆಯಲ್ಲ, ಇದನ್ನ ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಪವರ್ 4ಅನ್ನು 2 × 2 ಅಂದರೆ 4 ಆಗುತ್ತಲ್ಲ, ಈ ಥರ ಸ್ಪ್ಲಿಟ್ ಮಾಡಿ ಬರಿತೀನಿ. ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಬರಿತೀನಿ. ಸೊ ಈ ಸೈನ್ ಎ ಆ್ಯಸ್ ಇಟ್ ಈಸ್ ಇರಲಿ, ಏನು ಚೇಂಜ್ ಮಾಡಬೇಡ್ರಿ. ಕಾಸ್ ಸ್ಕ್ವೇರ್ ಎ ಅಂದರೆ ಎಗೇನ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಸೈನ್ ಎ ಬರಿಬೇಕು. ಕಾಸ್ ಸ್ಕ್ವೇರ್ ಎ ಪ್ಲೇಸಲ್ಲಿ ಸೈನ್ ಎ ಬರ್ಕೊಂತೀನಿ. ಮೇಲ್ಗಡೆ ಹೋಲ್ ಸ್ಕ್ವೇರ್ ಇದೆಯಲ್ಲ, ಅದು ಸೈನ್ ಸ್ಕ್ವೇರ್ ಎ ಆಗುತ್ತೆ. ನೋಡಿರಿ, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ ವಾಪಸ್ ಇದೇ ಬಂತು, ಇದೇ ಕಂಡೀಷನ್ ಬಂತು. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ ಇದರ ವ್ಯಾಲ್ಯೂ 1 ಬರುತ್ತೆ. ಫೈನಲ್ ಇರೋದು ಆನ್ಸರು 1, ಆಪ್ಷನ್ ಎ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಈ ರೀತಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅದು ಕರೆಕ್ಟಾಗಿ ಗೊತ್ತಿದ್ರೆ ಈ ಪ್ರಾಬ್ಲಮ್ ಬಿಡಿಸೋದು 2 ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್. ಆಲ್ಮೋಸ್ಟ್ ಅಲ್ಲಿ ಇವತ್ತು ಕ್ಲಾಸಲ್ಲಿ ಎಲ್ಲ ಟ್ರಿಗ್ನಾಮೆಟ್ರಿಕ್ ರಿಲೇಟೆಡ್ ಕ್ವಶನ್ಸೇ ಬಂದಿದ್ದಾವೆ. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 30 + 2 tan 60 - 5 cos 45 ಅಂತಿದೆ. ಆಗಲೇ ನಿಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಒಂದು ಟೇಬಲ್ ಬರ್ಸಿದ್ದೆ. 0 ಡಿಗ್ರಿ, ಆಮೇಲೆ 30 ಡಿಗ್ರಿ, 30 ಆದಮೇಲೆ 45, 40 ಆದಮೇಲೆ 60, 60 ಆದಮೇಲೆ 90 ಡಿಗ್ರಿ ಅಂತ ಆ ಸೈನು ಕಾಸು ಟ್ಯಾನ್ ವ್ಯಾಲ್ಯೂಸ್ ಹೇಳಿದ್ನಲ್ಲ. ಇಲ್ಲಿ ಸೈನು ಕಾಸು ಟ್ಯಾನ್ 3 ಬರ್ಕೊಂಡ್ರೆ ಸಾಕಾಗುತ್ತೆ. ಸೈನ್ 0 ಡಿಗ್ರಿ ವ್ಯಾಲ್ಯೂ 0, ಸೈನ್ 30 ಡಿಗ್ರಿ ಅಂದರೆ 1/2, ಸೈನ್ 45 ಅಂದರೆ 1/√2, ಸೈನ್ 60 ಡಿಗ್ರಿ ವ್ಯಾಲ್ಯೂ ಅಂದರೆ √3/2, ಸೈನ್ 90 ಡಿಗ್ರಿ ವ್ಯಾಲ್ಯೂ 1 ಆಗುತ್ತೆ. ಇವೆಲ್ಲ ರಿವರ್ಸ್ ಆರ್ಡರ್ ಬರೀತಾ ಹೋಗ್ರಿ. 1, ನೆಕ್ಸ್ಟ್ √3/2, ಆಮೇಲೆ 1/√2, ಆಮೇಲೆ 1/2, ಆಮೇಲೆ 0 ಬರ್ಕೊಳ್ಳೋಣ. ಸೊ ಇಲ್ಲಿ ಟ್ಯಾನ್ ಬೇಕಾದ್ರೆ ಸೈನ್ ಬೈ ಕಾಸ್ ಮಾಡ್ಬೇಕು. 0/1 ಅಂದರೆ ಅದು 0 ಆಗುತ್ತೆ. 1/2 ಡಿವೈಡ್ ಬೈ √3/2 ಅಂದರೆ 2 2 ಕ್ಯಾನ್ಸಲ್ ಆಗಿ 1/√3 ಬರುತ್ತೆ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ. ಟ್ಯಾನ್ 45 ಅಂದರೆ ಈ ರೂಟು ಕ್ಯಾನ್ಸಲ್ ಆಗಿ 1/1 ಅಂದರೆ 1 ಬರುತ್ತೆ. ಸೈನ್ ಬೈ ಕಾಸ್ ಮಾಡಿದ್ರೆ ಟ್ಯಾನ್ ಸಿಗುತ್ತೆ, ಹಾಗಾಗಿ 2 2 ಕ್ಯಾನ್ಸಲ್ ಆದರೆ ಇದು √3/1 ಅಂದರೆ √3 ಅಷ್ಟೇ ಬರಿತೀವಿ. 1/0 ಅಂದರೆ ಇನ್ಫಿನಿಟಿ ಆಗುತ್ತೆ. ಸೈನು ಕಾಸು ಟ್ಯಾನು ಸಾಕು ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ. ಸೈನ್ 30 ಡಿಗ್ರಿ ಫಸ್ಟ್ ನೋಡ್ರಿ, ಸ್ಕ್ವೇರ್ ಆಮೇಲೆ ಹಾಕೊಳ್ಳೋಣಂತೆ. ಸೈನ್ 30 ಡಿಗ್ರಿ ಇಲ್ಲಿದೆ 1/2 ಅಂತ.
ಇಲ್ಲಿ 1/2 ಬರೆಯೋಣ, ಸೈನ್ ಸ್ಕ್ವೇರ್ ಇದೆ ಅಂದರೆ ಹೋಲ್ ಸ್ಕ್ವೇರ್ ಮಾಡಬೇಕು, ಪ್ಲಸ್ 2 ಆ್ಯಸ್ ಇಟ್ ಈಸ್ ಬರೆಯೋಣ, ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಇದೆ. ಫಸ್ಟ್ ಆಫ್ ಆಲ್ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಇದೆ. ಸೊ ಹಾಗಾಗಿ √3 ಬರ್ಕೊಂಡು ಟ್ಯಾನ್ ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಮಾಡೋಣ, ಮೈನಸ್ 5 cos 45 ಅಂತ ಇದೆ. ಕಾಸ್ 45 ವ್ಯಾಲ್ಯೂ ಸೈನ್ 45 ವ್ಯಾಲ್ಯೂ ಎರಡೂ ಸೇಮ್ ಇರ್ತವೆ. ಹಾಗಾಗಿ ಕಾಸ್ 45 ಡಿಗ್ರಿ ವ್ಯಾಲ್ಯೂ 1/√2 ಬರುತ್ತೆ, 1/√2 ಬರುತ್ತೀನಿ. ಸೊ 1/√2. ಸೊ ಇಲ್ಲಿ 1/2 ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ವ್ಯಾಲ್ಯೂ 1 /4 ಆಗುತ್ತೆ, ಪ್ಲಸ್ ಇಲ್ಲಿ 2 ಆಗಿರಲಿ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. ಇದು ಮೈನಸ್ 5/√2 ಆಗುತ್ತೆ. ಸೊ ಇದು 2 3s are 6, 1/4 ಪ್ಲಸ್ 6 ಮೈನಸ್ 5/√2 ಬರುತ್ತಲ್ಲ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಥರ ಕಂಪ್ಲೀಟ್ ನಂಬರ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನೋಡಿರಿ 1/4 ಪ್ಲಸ್ 6 ಮೈನಸ್ 5/√2 ಇದೆ ಅಂದರೆ, ಎಸ್ಪೆಷಲಿ ಇಲ್ಲಿ ರ್ಯಾಷನಲ್ ನಂಬರ್ ಇದೆ √1 ಅಂದರೆ ನಮಗೆ ಆ ಥರ ಕಂಪ್ಲೀಟ್ ಫ್ರಾಕ್ಷನ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಆನ್ಸರ್ ನನ್ ಆಫ್ ದಿ ಅಬೋವ್ ಅಂತಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಮುಂದಕ್ಕೇನು ಫರ್ದರ್ ಸಿಂಪ್ಲಿಫಿಕೇಷನ್ ನೆಸೆಸಿಟಿ ಇಲ್ಲ, ಟೈಮ್ ವೇಸ್ಟ್ ಅಷ್ಟೇ ಮಾಡ್ಕೊಂತ ಕೂತ್ರೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ ಮುಂದಿನ ಪ್ರಶ್ನೆಯಲ್ಲಿ. If the median and mean of a frequency distribution are 28 and 3 respectively, 28 and 3 ಅಲ್ಲ ಸಾರಿ ಇಲ್ಲಿ 30 ಇದೆ, 28 and 30 respectively, ದೆನ್ ಫೈಂಡ್ ದ ಮೋಡ್ ಅಂತ ಕೊಟ್ಟಿದ್ದಾನೆ. ಮೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವಿಲ್ಲಿ. ಸೊ ಇಲ್ಲಿ 28 and 30 ಅಂತ ಇದೆ. ಸೊ ಇಲ್ಲಿ ಕ್ವಶನ್ ಏನಿದೆ ಅಂದರೆ ಮೀಡಿಯನ್ ಆ್ಯಂಡ್ ಮೀನ್. ಮೀಡಿಯನ್ ಅಂದರೆ ಕನ್ನಡದಲ್ಲಿ ನಾವು ಮಧ್ಯಾಂಕ ಅಂತ ಕರಿತೀವಿ. ಸೊ ಇಲ್ಲಿ ಕನ್ನಡ ಇದೆ ಕ್ವಶನ್ ಕನ್ನಡದಲ್ಲಿ, ಬಟ್ ಅಲ್ಲಿ ನುಡಿ ತೋರಿಸ್ತಲ್ಲ ಅಷ್ಟೇ. ಸೊ ನಾನು ಹೇಳ್ತೀನಿ ಮಧ್ಯಾಂಕ ಮತ್ತು ಇದನ್ನು ಮೀನ್ ಅಂದರೆ ಸರಾಸರಿ ಅಂತ ಕರಿತೀವಿ. ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ಒಂದು ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕ ಮತ್ತು ಸರಾಸರಿ ಕಂಡುಹಿಡಿದರೆ ಮಧ್ಯಾಂಕ 28 ಬಂದಿದೆ, ಸರಾಸರಿ 30 ಬಂದಿದೆ. ಸೊ ಹಾಗಾದ್ರೆ ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಮೋಡ್ ಕಂಡುಹಿಡಿಬೇಕು. ಮೋಡ್ ಅಂದರೆ ನಾವು ರೂಢಿ ಬೆಲೆ ಅಂತ ಕರಿತೀವಿ ಕನ್ನಡದಲ್ಲಿ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಬಹುಲಕ ಅಂತ ಕರಿತೀವಿ. ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಸೊ ಇಲ್ಲಿ ಮೋಡ್ ಕಂಡುಹಿಡಿಬೇಕು. ಅಲ್ಲಿ ಕೊಟ್ಟಿರೋದು ಮೀಡಿಯನ್ ಮತ್ತು ಮೀನ್ ಕೊಟ್ಟಿದ್ದಾನೆ, ಮಧ್ಯಾಂಕ ಮತ್ತು ಸರಾಸರಿ ಕೊಟ್ಟಿದ್ದಾನೆ. ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ಒಂದು ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕ ಸರಾಸರಿ ಕೊಟ್ಟಿದ್ದಾನೆ ನಂಬರ್ಸ್ನ ನಾವು ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕು, ರೂಢಿ ಬೆಲೆ ಕಂಡುಹಿಡಿಬೇಕು. ಸೊ ಇಲ್ಲಿ ಮೀನು ಮೀಡಿಯನ್ ಮೋಡ್ ಅಂತ ಗೊತ್ತಿದ್ದಾವೆ. ಮೀನು ಮೀಡಿಯನ್ನು ಮೋಡ್ ಅಂತ ಕರಿತೀವಲ್ಲ, ಸೆಂಟ್ರಲ್ ಆಫ್ ಟೆಂಡೆನ್ಸಿ ಅಂತ ಕರಿತೀವಕ್ಕೆ. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು 3 ಅಳತೆಗಳಂದರೆ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ ಅಂತವ. ಸೊ ಈ ಸೆಂಟ್ರಲ್ ಟೆಂಡೆನ್ಸಿಗೆ ಇರ್ತಕ್ಕಂಥ ಒಂದು ರಿಲೇಷನ್ ಇದೆ, ಸಮೀಕರಣ ಇದೆ. ಸೊ ಆ ಸಮೀಕರಣ ಏನಂದರೆ, ಸೊ ಫಸ್ಟು ಮೋಡ್ ಬರ್ಕೊಳ್ರಿ, ನೆಕ್ಸ್ಟು ಮೀಡಿಯನ್ ಬರ್ಕೊಳ್ರಿ, ಸೊ ಆಮೇಲೆ ಮೀನ್ ಬರ್ಕೊಳ್ರಿ. ಆ ಮೀನ್ ಮೀಡಿಯನ್ ಮೋಡ್ ಅಂತ ಇದಾವಲ್ಲ ಅವನು ರಿವರ್ಸ್ ಆರ್ಡರ್ ಬರೀತಾ ಬರ್ರಿ. ನಿಮಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಸಿಂಪಲ್ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಆ ಮೀನ್ ಮೀಡಿಯನ್ ಮೋಡ್ ಅಂತ ಕರಿತೀವಲ್ಲ, ಮೀನ್ ಲಾಸ್ಟಿಗೆ ನೆಕ್ಸ್ಟ್ ಮೀಡಿಯನ್ನು ಮೋಡ್, ಈ ಥರ ರಿವರ್ಸ್ ಆರ್ಡರ್ ಬರ್ಕೊಂಡು, ಸೊ ಮೀನ್ ಮೀಡಿಯನ್ ಮೋಡ್ ಬರ್ಕೊಂಡು ಇಲ್ಲಿ 2 ಬರ್ಕೊಳ್ರಿ, ಇಲ್ಲಿ 3 ಬರ್ಕೊಂಡು ಮಧ್ಯದಲ್ಲಿ ಸಿಂಪ್ಲಿ ಮೈನಸ್ ಹಾಕಿ ಇಲ್ಲಿ ಈಕ್ವಲ್ ಟು ಹಾಕಿದರೆ ಸೊ ಮೋಡು ಮೀಡಿಯನ್ನು ಮೀನ್ಗಿರ್ತಕ್ಕಂಥ ರಿಲೇಷನ್ ಇದು ನೋಡಿರಿ. ಮೀನು ಮೀಡಿಯನ್ನು ಮೋಡ್ ಬರ್ಕೊಂಡು ಸೊ ಇಲ್ಲಿ ಮೈನಸ್ ಇಲ್ಲಿ ಈಕ್ವಲ್ ಟು ಹಾಕೊಂಡು ಇಲ್ಲಿ 2 3 ನಂಬರ್ಸ್ ಬರ್ಕೊಂಡ್ರೆ ಮೋಡು ಮೀಡಿಯನ್ನು ಮತ್ತು ಮೀನ್ಗಿರ್ತಕ್ಕಂಥ ಸಮೀಕರಣ ಸಿಕ್ತು. ಸೊ ಈ ಕ್ವಶನಲ್ಲಿ ನಾವು ಕಂಡುಹಿಡಿಬೇಕಾದ ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಲ್ಲಿ 3 ಬರ್ಕೊಂಡು ಅಲ್ಲಿ ಮೀಡಿಯನ್ ಕೊಟ್ಟಿದ್ದಾನೆ. ಮೀಡಿಯನ್ ಅಂದರೆ ಮಧ್ಯಾಂಕ ಇದೆ ಪ್ರಶ್ನೆಯಲ್ಲಿ, 28 ಇದೆ. ಸೊ ಇಂಟು 28 ಬರೀತೀನಿ. -2 ಇಂಟು ಮೀನ್. ಮೀನ್ ಅಂದರೆ ಸರಾಸರಿ ಅಂತ, ಸರಾಸರಿಲಿ 30 ಇದೆ, 30 ಬರ್ಕೊಂಡು ನಾವು ಮೋಡ್ ಕ್ಯಾಲ್ಕುಲೇಟ್ ಮಾಡೋಣ. 28 ಇಂಟು 3 ಮಲ್ಟಿಪ್ಲೈ ಮಾಡಿರಿ 84 ಬರುತ್ತೆ. -30 ಇಂಟು 2 ಮಲ್ಟಿಪ್ಲೈ ಮಾಡಿರಿ 32 60 ಬರುತ್ತೆ. 84ರಲ್ಲಿ 60 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 24 ಬರುತ್ತಲ್ಲ. 24 ಈಸ್ ದ ಮೋಡ್ ಅಂತ ಕರಿತೀವಿ. ಈ 24 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರಾ, ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ ಇಲ್ಲಿ ಪ್ರಾಬಬಿಲಿಟಿ ರಿಲೇಟೆಡ್ ಕ್ವಶನ್ ಇದೆ, ಸಂಭವನೀಯತೆ ಸಂಬಂಧಪಟ್ಟಂಥ ಪ್ರಶ್ನೆ. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 2 and 3 ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಈಸ್ ಅಂತ ಇದೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತೀವಿ. ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 2 ಮತ್ತು 3ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳ ಸಂಭವನೀಯತೆ ಎಷ್ಟು ಅಂತ ಕೇಳಿದಾನೆ.
ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಆ ಸಂಖ್ಯೆ 2ರಿಂದ ಮತ್ತು 3ರಿಂದ ಎರಡರಿಂದನೂ ಭಾಗ ಆಗ್ತಕ್ಕಂಥ ಸಂಖ್ಯೆಗಳ ಸಂಭವನೀಯತೆ ಎಷ್ಟು ಬರುತ್ತೆ. ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 3 ಅಂತ ಕ್ವಶನ್ ಇದೆ ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಇದೆ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂದರೆ ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಎನ್ ಫಾರ್ ನ್ಯಾಚುರಲ್ ನಂಬರ್ಸ್ ಅಂತ. ಸ್ವಾಭಾವಿಕ ಸಂಖ್ಯೆಗಳಂದರೆ 1 2 3 ಎಣಿಕೆ ಸಂಖ್ಯೆಗಳೇನಿದಾವಲ್ಲ, ಕೌಂಟಿಂಗ್ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರೆಯೋದು. 1 2 3 4 5 ಆ್ಯಂಡ್ ಸೊ ಆನ್ ಎಲ್ಲಿ ತನಕ ಬರಿತೀವಿ ನ್ಯಾಚುರಲ್ ನಂಬರ್ಸ್ ಅಂದರೆ ಎಂಡ್ಲೆಸ್. 6 ಬರೆಯಲ್ಲ, 7 8 and 9 ಆ್ಯಂಡ್ ಎಂಡ್ಲೆಸ್ ಅಂತ ಬರೀತೀವಿ, ಕೊನೆಯೇ ಇಲ್ಲ, ಇನ್ಫೈನೈಟ್ ಅಂತ ಕರಿತೀವಿ. ಇವು ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 2 ಮತ್ತು 3 ಎರಡೂ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಯ ಸಂಭವನೀಯತೆ ಎಷ್ಟು ಅಂತ ನೋಡೋದಾದ್ರೆ ನೋಡ್ರಿ, ವೆರಿ ಸಿಂಪಲ್ಲು. ಈ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸು 2 ಮತ್ತು 3ಯಿಂದ ಡಿವೈಡ್ ಆಗೋ ನಂಬರ್ ಯಾವುದಂದ್ರೆ ಇದು 1 1ರಿಂದ ಆಗುತ್ತೆ, 2 2ಇಂದ ಆಗುತ್ತೆ, 3 3ಇಂದ ಆಗುತ್ತೆ, 4 2ಇಂದ ಮಾತ್ರ ಡಿವೈಡ್ ಆಗುತ್ತೆ, 5 5ಇಂದ ಮಾತ್ರ ಡಿವೈಡ್ ಆಗುತ್ತೆ. ಆದರೆ ಈ 6 ಏನಿದೆಯಲ್ಲ, ಈ 6 ಅನ್ನೋದು 2ಇಂದನೂ ಡಿವೈಡ್ ಆಗುತ್ತೆ ಮತ್ತು 3ಇಂದನೂ ಡಿವೈಡ್ ಆಗುತ್ತೆ. ಸೊ ನೋಡಿರಿ, ಟೋಟಲಿ 1 2 3 4 5 6 ನಂಬರ್ಸ್ ಇಲ್ಲಿ. ಔಟ್ ಆಫ್ 6 ನಂಬರ್ಸ್, ಫಸ್ಟ್ 6 ನಂಬರ್ಸಲ್ಲಿ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗೋ ನಂಬರು ಈ 6 ಮಾತ್ರ ಇದೆ. ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು? 6 ಆಮೇಲೆ 7 8 9 10 11 12 ಬರುತ್ತಲ್ಲ, ಹಿಂಗೆ ಕಂಟಿನ್ಯೂಸ್ ಬರೀತಾ ಹೋಗ್ತೀವಲ್ಲ. ಇದು 2 ಮತ್ತು 3 ಎರಡರಿಂದನೇ ಡಿವೈಡ್ ಆಗಲ್ಲ. ಇದು 2ಇಂದ ಆಗುತ್ತೆ, 3ಇಂದ ಡಿವೈಡ್ ಆಗಲ್ಲ. ಇದು 3ಇಂದ ಆಗುತ್ತೆ, 2ಇಂದ ಆಗಲ್ಲ. ಇದು 2ಇಂದ ಆಗುತ್ತೆ, 3ಇಂದ ಆಗಲ್ಲ. ಇದು 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗಲ್ಲ. ಬಟ್ ಈ 12 ಇದೆಯಲ್ಲ, ಇದು ಬೋತ್ 2 ಮತ್ತು 3 ಎರಡೂ ಸಂಖ್ಯೆಯಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಸೆಟ್ ಆಫ್ 6 ನಂಬರ್ಸ್ ನೋಡಿರಿ, 1 2 3 4 5 6 ನಂಬರ್ಸಲ್ಲಿ 1 ನಂಬರ್ ಮಾತ್ರ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗುತ್ತೆ. ಮೊದಲ 6 ಸಂಖ್ಯೆಗಳಲ್ಲಿ 1 ಸಂಖ್ಯೆ ಮಾತ್ರ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 6 ನಂಬರ್ಸಲ್ಲಿ 1 ನಂಬರ್ ಮಾತ್ರ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಸೆಟ್ ಆಫ್ 6 ನಂಬರ್ಸ್ ತಗೊಳ್ರಿ, ಅದರಲ್ಲೂ 2 ಮತ್ತು 3 ಎರಡರಿಂದ ಡಿವೈಡ್ ಆಗೋದು ಒಂದೇ ನಂಬರ್ ಸಿಗುತ್ತೆ. ಹಾಗಾಗಿ ಪ್ರತಿ 6 ಸಂಖ್ಯೆಗಳಲ್ಲಿ 1 ಸಂಖ್ಯೆ ಮಾತ್ರ 2 ಮತ್ತು 3ಇಂದ ಡಿವೈಡ್ ಆಗೋ ನಂಬರ್ ಸಿಗ್ತಾ ಇದೆ ಅಂದರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ ಎಷ್ಟು ಅಂದರೆ ಸೊ 1 ಔಟ್ ಆಫ್ 6 ಅಂತ ಕರಿತೀವಿ. 6ರಲ್ಲಿ 1 ಮಾತ್ರ ಸಂಖ್ಯೆ ಆ ಥರ ಸಿಗುತ್ತೆ. 1/6 ಈಸ್ ದ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋ ಮೋರ್ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ, ಆ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. The relation between AM, GM and HM. AM ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಲ್ಲ, HM ಅಂದರೆ ಹೆಡ್ ಮಾಸ್ಟರ್ ಅಲ್ಲ. ಇಲ್ಲಿ AM ಅಂದರೆ ನಾವು ಪ್ರೋಗ್ರೆಷನ್ ಶ್ರೇಣಿಗಳು ಅಂತ ಏನು ಓದ್ತೀವಲ್ಲ ಅದರಲ್ಲಿ ಅರ್ಥಮೆಟಿಕ್ ಮೀನು, GM ಅಂದರೆ ಜಾಮೆಟ್ರಿಕ್ ಮೀನು ಆ್ಯಂಡ್ HM ಅಂದರೆ ಹಾರ್ಮೋನಿಕ್ ಮೀನ್ ಅಂತ ಕರಿತೀವಿ. ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಹರಾತ್ಮಕ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ಸಮಾಂತರ ಮಾಧ್ಯ AM ಅಂದರೆ, GM ಅಂದರೆ ಗುಣೋತ್ತರ ಮಾಧ್ಯ, HM ಅಂದರೆ ಹರಾತ್ಮಕ ಮಾಧ್ಯ. ಈ ಸಮಾಂತರ ಮಾಧ್ಯ, ಗುಣೋತ್ತರ ಮಾಧ್ಯ, ಹರಾತ್ಮಕ ಮಾಧ್ಯಗಳಿಗಿರ್ತಕ್ಕಂಥ ಒಂದು ರಿಲೇಷನ್ ಏನು ಅಂದರೆ ನೋಡ್ರಿ, ನೀವು ಯಾವುದೇ 2 ಸಂಖ್ಯೆಗಳಿಗೆ ಸಮಾಂತರ ಮಾಧ್ಯ ಕಂಡುಹಿಡಿರಿ, ಅವೇ 2 ಸಂಖ್ಯೆಗಳಿಗೆ ಗುಣೋತ್ತರ ಮಾಧ್ಯ ಕಂಡುಹಿಡಿರಿ, ಅವೇ 2 ಸಂಖ್ಯೆಗಳಿಗೆ ಹರಾತ್ಮಕ ಮಾಧ್ಯ ಕಂಡುಹಿಡಿದ್ರೆ ಯಾವಾಗಲೂ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯಗಿಂತ ಗ್ರೇಟರ್ ನಂಬರ್ ಬರ್ಬೋದು, ಸಮ್ಟೈಮ್ಸ್ ಈಕ್ವಲ್ ಬರ್ಬೋದು ಅಷ್ಟೇ. ಸೊ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯಕ್ಕಿಂತ ದೊಡ್ಡದಿರುತ್ತೆ, ಈ ಗುಣೋತ್ತರ ಮಾಧ್ಯ ಹರಾತ್ಮಕ ಮಾಧ್ಯಕ್ಕಿಂತ ದೊಡ್ಡದಿರುತ್ತೆ. ಯಾವಾಗಲೂ ಅರ್ಥಮೆಟಿಕ್ ಮೀನು ಜಾಮೆಟ್ರಿಕ್ ಮೀನಿಗಿಂತ ದೊಡ್ಡದಿರುತ್ತೆ, ಜಾಮೆಟ್ರಿಕ್ ಮೀನು ಹಾರ್ಮೋನಿಕ್ ಮೀನಿಗಿಂತ ದೊಡ್ಡದಿರುತ್ತೆ. ಹಾಗಾಗಿ AM ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು GM ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು HM ಅಂತ ಒಂದು ರಿಲೇಷನ್ ಇದೆ. ಸೊ ನೀವು ಸ್ಕೂಲ್ ಡೇಸಲ್ಲಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ. ಸೊ ಇದು ಯಾವ ಆಪ್ಷನಲ್ಲಿ ಇದೆ ಅಂದರೆ ಫಸ್ಟ್ ಆಪ್ಷನಲ್ಲಿ ಇದೆ ನೋಡಿರಿ, ಇದು ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಆದ್ರೆ ಇನ್ನೂ ನಿಮಗೆ ಕ್ಲಾರಿಟಿ ಬೇಕು, ಯಾಕೆ ಹಂಗೆ ಡೈರೆಕ್ಟಾಗಿ ಬರೆದ್ರಿ ಅಂತ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಯಾವಾರು ಒಂದು 2 ನಂಬರ್ಸ್ ತಗೊಳ್ಳೋಣ. ಯಾವ್ಯಾವ 2 ನಂಬರ್ಸ್ ನೀವೇ ಯಾವಾರು ಓನಾಗಿ 2 ನಂಬರ್ಸ್ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಪೋಸ್ ನಾನಿಲ್ಲಿ 4 ಮತ್ತು 16 ಅಂತ 2 ಸಂಖ್ಯೆಗಳು ತಗೊಂತೀನಿ. ಇಲ್ಲಿ ಫಸ್ಟ್ ನಂಬರ್ A ಅಂದರೆ 4, ಸೆಕೆಂಡ್ ನಂಬರ್ B ಅಂದರೆ 16 ಅಂತ ಬರೆಯೋಣ. A ಅಂದರೆ 4, B ಅಂದರೆ 16. ಈ 4 ಮತ್ತು 16ಗೆ ಸಮಾಂತರ ಮಾಧ್ಯ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಬೇಕು ಅಂದರೆ ಸೊ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ, A+B/2 ಈಸ್ ದ ಅರ್ಥಮೆಟಿಕ್ ಮೀನ್ ಅಂತ ಕರಿತೀವಿ. ಸಮಾಂತರ ಮಾಧ್ಯ A ಅಂದರೆ 4, B ಅಂದರೆ 16 /2 ಅಂದರೆ 4 + 16 ಅಂದರೆ 20 ಆಗುತ್ತೆ, 20/2 ಅಂದರೆ 10 ಬರುತ್ತೆ. ಸೊ ಸಮಾಂತರ ಮಾಧ್ಯ 10 ಬಂತು.
ಅದೇ ಗುಣೋತ್ತರ ಮಾಧ್ಯ ಕಂಡುಹಿಡಿಬೇಕು. ಇವೆರಡು ಸಂಖ್ಯೆಗಳಿಗೆ ನೀವು ಜಾಮೆಟ್ರಿಕ್ ಮೀನ್ ಕಂಡುಹಿಡಿಬೇಕು. ಗುಣೋತ್ತರ ಮಾಧ್ಯ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎ ಬಿ ಅಂತ ಬರಿತೀವಿ. ಎ ಅಂದರೆ 4, ಬಿ ಅಂದರೆ 16, 4 × 16 ಅಂದರೆ 14 64 ಬರುತ್ತೆ. 64ಕ್ಕೆ ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ 8 ಬರುತ್ತೆ. ಸೊ ಅದೇ ಈ ಎರಡು ಸಂಖ್ಯೆಗಳಿಗೆ ಹರಾತ್ಮಕ ಮಾಧ್ಯ ಹಾರ್ಮೋನಿಕ್ ಮೀನ್ ಕಂಡುಹಿಡಿಬೇಕಂದ್ರೆ ಸೊ HM = 2AB / A + B ಅಂತ ಫಾರ್ಮುಲಾ ಬರುತ್ತೆ. 2 × A ಅಂದರೆ 4, B ಅಂದರೆ 16 / A + B ಅಂದರೆ 4 + 16 ಬರುತ್ತೆ. ಇವೆಲ್ಲ ಮಲ್ಟಿಪ್ಲೈ ಮಾಡಿರಿ 14 64 × 2 ಅಂದರೆ 128 ಆಗುತ್ತೆ. /20. ಸೊ 20ರಿಂದ ಡಿವೈಡ್ ಮಾಡಿರಿ 26 120, 4 ಉಳಿಯುತ್ತೆ, 24 80 ಆಗುತ್ತೆ. 6.4 ಬರುತ್ತೆ ಸಿಂಪ್ಲಿಫೈ ಮಾಡಿದರೆ. ಇಲ್ಲಿ ನೋಡಿದರೆ ಯಾವಾಗಲೂ ಈ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯಕ್ಕಿಂತ ದೊಡ್ಡದಿದೆ. ಈ ಗುಣೋತ್ತರ ಮಾಧ್ಯ ಹರಾತ್ಮಕ ಮಾಧ್ಯಕ್ಕಿಂತ ದೊಡ್ಡದಿದೆ. ಇದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ನೀನು ಎಕ್ಸಾಂಪಲ್ ತಗೊಂಡು ಎಕ್ಸಾಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಈ ಕಂಡೀಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಆ ಕಂಡೀಷನ್ ಕರೆಕ್ಟ್ ಆಗುತ್ತಲ್ಲ ಅಂತ ಕ್ಲಾರಿಫಿಕೇಷನ್ಗೋಸ್ಕರ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಯಾವಾಗಲೂ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯಕ್ಕಿಂತ ದೊಡ್ಡದಾಗಿರುತ್ತೆ. ಎಲ್ಲೋ ರೇರ್ ಕೇಸಸಲ್ಲಿ ಈಕ್ವಲ್ ಬರ್ಬೋದು, ಹಾಗಾಗಿ ಈಕ್ವಲ್ ಆಗ್ತಾನೆ ಅಷ್ಟೇ. ಆಮೇಲೆ ಈ ಗುಣೋತ್ತರ ಮಾಧ್ಯ ಯಾವಾಗಲೂ ಈ ಹರಾತ್ಮಕ ಮಾಧ್ಯಕ್ಕಿಂತ ದೊಡ್ಡ ಬರುತ್ತೆ. ಸಮ್ಟೈಮ್ಸ್ ಯಾವುದೋ ಒಂದು 100ರಲ್ಲಿ 1 ಲೆಕ್ಕದಲ್ಲೇನೋ ಈಕ್ವಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ > ಯೂಸ್ ಮಾಡ್ತೀವಿ. ಸೊ ಹಾಗಾಗಿ AM = GM > HM ಬರೀತೀವಲ್ಲ, ಆಪ್ಷನ್ ಎ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The median of the data 372571965 is ಅಂತ ವೆರಿ ಸಿಂಪಲ್ ಕ್ವಶನ್ ಇದು. ಸೊ ಈ ಕೊಟ್ಟಿರೋ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ. ಮೀಡಿಯನ್ ಅಂದರೆ ಕನ್ನಡದಲ್ಲಿ ಮಧ್ಯಾಂಕ ಅಂತ ಕರಿತೀವಿ. ಕೊಟ್ಟಿರೋ ದತ್ತಾಂಶಗಳ ಮಧ್ಯಾಂಕ ಎಷ್ಟು ಅಂತ ಪ್ರಶ್ನೆ ಕೇಳಿದಂಗೆ. ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಡಾಟಾ ಅಂತ ಕ್ವಶನ್ ಇದೆ. ಮೀಡಿಯನ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಕೊಟ್ಟಿರೋ ಈ ಡಾಟಾಸ್ನ ಏನು ಮಾಡ್ಬೇಕಂದ್ರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಂದರೆ ಆರೋಹಣ ಕ್ರಮ ಅಂತ ಕರಿತೀವಲ್ಲ, ಅಥವಾ ಅವರೋಹಣ ಕ್ರಮ, ಯಾವುದಾದ್ರು ಒಂದು ಕ್ರಮದಲ್ಲಿ ಜೋಡಿಸ್ಬೇಕು. ಫಸ್ಟ್ ಏರಿಕೆ ಕ್ರಮದಲ್ಲಾದರೂ ಜೋಡಿಸ್ಬೇಕು, ಅಥವಾ ಇಳಿಕೆ ಕ್ರಮದಲ್ಲಾದರೂ ಕೊಟ್ಟಿರೋ ನಂಬರ್ಸ್ನ ಅರೇಂಜ್ ಮಾಡ್ತಾ ಬರಬೇಕು. ಸೊ ಹಾಗಾಗಿ ಫಸ್ಟು ನಾನು ಆರೋಹಣ ಕ್ರಮ ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲೇ ನಂಬರ್ಸ್ನ ಅರೇಂಜ್ ಮಾಡ್ತಾ ಬರ್ತೀನಿ. ಫಸ್ಟ್ ನಂಬರ್ 1 ಇದೆಯಲ್ಲ, 1 ಬರಿಬೇಕು. ಸೊ ನೆಕ್ಸ್ಟ್ ನಂಬರ್ 2 ಬರೆಯೋಣ. ನೆಕ್ಸ್ಟು 1 ಆಯಿತು, 2 ಆಯಿತು. ನೆಕ್ಸ್ಟ್ ನಂಬರ್ 3 ಬರೆಯೋಣ. ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀವಿ ಅಸೆಂಡಿಂಗ್ ಆರ್ಡ್ರಲ್ಲಿ ಅಂದರೆ 3 ಆಮೇಲೆ 4 ಇಲ್ಲ ಈ ಲೀಸ್ಟಲ್ಲಿ. 5 ಅನ್ನೋದು 2 ಟೈಮ್ಸ್ ಇದೆ, 2 ಟೈಮ್ಸು ಬರಿಬೇಕು 5 ಅನ್ನೋದು. 6 ಅನ್ನೋದು 1 ಟೈಮ್ ಇದೆ, 6 ಬರಿತಾ ಇದೀನಿ. 7 ಅನ್ನೋದು 2 ಟೈಮ್ಸ್ ಇದೆ, 7ನ 2 ಟೈಮ್ಸ್ ಬರಿತಾ ಇದೀನಿ. ಸೊ ಇದಾದಮೇಲೆ ನೆಕ್ಸ್ಟು 9 ಇದೆ, 9 ಬರಿತಾ ಇದೀನಿ. ಟೋಟಲ್ ಇಲ್ಲಿ 1 2 3 4 5 6 7 8 9 ನಂಬರ್ಸ್ ಇದ್ದಾವೆ. ಇಲ್ಲಿ 1 2 3 4 5 6 7 8 9 ನಂಬರ್ಸ್ ಇದ್ದಾವೆ. ಅಂದರೆ ಸೊ ಇವುಗಳಿಗೆ ನಾವು ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಮಧ್ಯದ ಸಂಖ್ಯೆನ ಮಧ್ಯಾಂಕ ಅಷ್ಟೇ. ಮಧ್ಯಾಂಕ ಅಂದರೆ ಇಲ್ಲಿ ಏನು ಅವರ್ಗೀಕೃತ ದತ್ತಾಂಶಗಳು ಅಂತ ಕರಿತೀವಲ್ಲ, ಸೊ ಇವು ಅನ್ಗ್ರೂಪ್ಡ್ ಡಾಟಾಸ್ ಅಂತ ಕರಿತೀವಿ. ಈ ಅನ್ಗ್ರೂಪ್ಡ್ ಡಾಟಾಸ್ ಕೊಟ್ಟಾಗ ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಕೊಟ್ಟಿರೋ ದತ್ತಾಂಶಗಳನ್ನು ಜೋಡಿಸ್ಬಿಟ್ಟು ಅದರಲ್ಲಿರೋ ಮಧ್ಯ ಸಂಖ್ಯೆ ನೋಡ್ರಿ, ರೈಟ್ ಸೈಡಿಗೆ 4 ನಂಬರ್ಸ್ ಇದಾವೆ, ಲೆಫ್ಟ್ ಸೈಡಿಗೆ 4 ನಂಬರ್ಸ್ ಇದಾವೆ. ಅಂದರೆ ಮಧ್ಯದ ಸಂಖ್ಯೆ ಯಾವುದಿದೆ 5 ಇದೆಯಲ್ಲ, 5 ಈಸ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಡಾಟಾ ಅಂತ ಕರಿತೀವಿ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 1 ಸೆಂಟಿಮೀಟರ್ ಅಂತಾರೆ. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 1 ಸೆಂಟಿಮೀಟರ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಈ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಏನಿದೆಯಲ್ಲ, ಇವೆಲ್ಲ ಸರ್ಕಲ್ನ ರೇಡಿಯಸ್ 1 ಸೆಂಟಿಮೀಟ್ರ್ ಇದಾವೆ. ಎಲ್ಲ ಸರ್ಕಲ್ಸ್ನ ರೇಡಿಯಸ್ 1 ಸೆಂಟಿಮೀಟ್ರ್ ಇದ್ದಾವೆ. ಸೊ ನೋಡಿರಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ರೇಡಿಯಸ್ ಆಗುತ್ತೆ 1 ಸೆಂಟಿಮೀಟ್ರ್ ಇದೆ. ಈ ಡಿಸ್ಟೆನ್ಸ್ ರೇಡಿಯಸ್ ಆಗುತ್ತೆ 1 ಸೆಂಟಿಮೀಟ್ರ್ ಇದೆ. ಸೊ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ರೇಡಿಯಸ್ ಆಗುತ್ತೆ 1 ಆಗುತ್ತೆ. ಈ ಡಿಸ್ಟೆನ್ಸ್ ರೇಡಿಯಸ್ 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 ತ್ರಿಜ್ಯ 1 ಆಗುತ್ತೆ. ಇದು ತ್ರಿಜ್ಯ 1 ಸೆಂಟಿಮೀಟ್ರ್ ಇದೆ. ಸೊ ಹಾಗಾದ್ರೆ 1 ಸೆಂಟಿಮೀಟ್ರ್ ಇರ್ತಕ್ಕಂಥ ಎಲ್ಲ ಸರ್ಕಲ್ಸ್ ನಡುವೆ ಇರ್ತಕ್ಕಂಥ ಏರಿಯಾ ಆಫ್ ಶೇಡೆಡ್ ರೀಸನ್ ಅಂದರೆ ಇಲ್ಲಿ 2 ಗೆರೆ ಹಾಕಿದ್ದೀವಲ್ಲ, ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. 1 ಸೆಂಟಿಮೀಟ್ರ್ ತ್ರಿಜ್ಯವುಳ್ಳ ವೃತ್ತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಚಿತ್ರದಲ್ಲಿ. ಹಾಗಾದರೆ ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು. ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಒಂದು ಸ್ವಲ್ಪ ನೀಟಾಗಿ ಯೋಚನೆ ಮಾಡಿ ನೀವು ಆನ್ಸರ್ ಮಾಡಬೇಕಾಗತ್ತೆ ಈ ಕ್ವಶನ್ಗೆ. ಹೆಂಗೆ ಅಂದರೆ ನೋಡಿರಿ, ಇಲ್ಲೇನು ಸರ್ಕಲ್ ಕಾಣಿಸುತ್ತಲ್ಲ ನಿಮಗೆ, ಆ ಸರ್ಕಲ್ಸ್ನ ದೊಡ್ಡದಾಗಿ ತೋರಿಸ್ತೀನಿ ನೋಡಿರಿ. ಆ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ, ಸೊ ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸರ್ಕಲ್ನ ರೇಡಿಯಸ್ 1 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ.
ರೇಡಿಯಸ್ ಆಫ್ ದ ಸರ್ಕಲ್ 1 ಸೆಂಟಿಮೀಟ್ರ್ ಇದೆ. ಇಲ್ಲಿಂದ ಇಲ್ಲಿಗೆ ರೇಡಿಯಸ್ 1 ಆಗುತ್ತೆ. ಇದನ್ನು ಜಾಯಿನ್ ಮಾಡಿದ್ರೆ ರೇಡಿಯಸ್ 1 ಆಗುತ್ತೆ. ಇದು ಜಾಯಿನ್ ಮಾಡಿದ್ರೆ ರೇಡಿಯಸ್ 1 ಆಗುತ್ತೆ. ಈ ಸೆಂಟ್ರು ಇದನ್ನು ಜಾಯಿನ್ ಮಾಡಿದ್ರೆ ರೇಡಿಯಸ್ 1 ಆಗುತ್ತೆ. ಇದು ರೇಡಿಯಸ್ 1 ಆಗುತ್ತೆ. ಇದು 1 ಆಗುತ್ತೆ. ಇದು 1 ಆಗುತ್ತೆ. ಸೊ ನೋಡಿರಿ, ಇಲ್ಲಿ ಈ ಗೆರೆಯಳದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಈ ಡಯಾಗ್ರಾಮ್ ಯಾವ ಶೇಪಲ್ಲಿ ಕಾಣಿಸುತ್ತೆ ನಮಗೆ ಅಂದರೆ ಇದು ಚೌಕಾಕಾರದಲ್ಲಿ ಕಾಣಿಸುತ್ತೆ, ಸ್ಕ್ವೇರ್ ಶೇಪಲ್ಲಿ ಕಾಣಿಸುತ್ತೆ. ಪ್ರತಿಯೊಂದು ಸೈಡ್ ನೋಡಿರಿ, ಇಲ್ಲಿಂದ ಇಲ್ಲಿ 1 ಇದು 1 ಅಂದರೆ ಟೋಟಲಿ 2 ಸೆಂಟಿಮೀಟ್ರ್ ಆಯಿತು. ಇದು 2 ಸೆಂಟಿಮೀಟ್ರ್ ಆಯಿತು. ಇದು 2 ಸೆಂಟಿಮೀಟ್ರ್ ಆಗುತ್ತೆ. ಇದು 2 ಸೆಂಟಿಮೀಟ್ರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕು. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ನಾವು ಎ ಸ್ಕ್ವೇರ್ ಅಂತ ಬರಿತೀವಿ. ಎ ಅಂದರೆ ಇಲ್ಲೇ ನೋಡಿರಿ, ಒಂದು ಸೈಡ್ 2 ಸೆಂಟಿಮೀಟ್ರ್ ಇದೆಲ್ಲ, 2 ಸ್ಕ್ವೇರ್ ಬರ್ಕೊಳ್ರಿ. 2 ಸ್ಕ್ವೇರ್ ಅಂದರೆ 4 ಬರುತ್ತೆ. ಸೊ ಈ ಚೌಕದ ವಿಸ್ತೀರ್ಣ 4 ಬರುತ್ತೆ. ಇದ್ರ ಒಳಗಡೆ ಈ ಗೆರೆಯಳದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಬಂದರೆ ನಿಮಗೆ ಕ್ಲಾರಿಟಿ ಸಿಗ್ಬೋದು. ನೋಡಿರಿ, ಈ ಸರ್ಕಲ್ ಏನಿದೆಯಲ್ಲ, ಇದು ಫುಲ್ ಸರ್ಕಲ್ ಏನಿರುತ್ತಲ್ಲ, ಫುಲ್ ಸರ್ಕಲ್ನ ಇದು ಕಾಲು ಭಾಗದಷ್ಟು ಮಾತ್ರ ಇದೆ, ಕ್ವಾರ್ಟರ್ ಪಾರ್ಟ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಸೊ ಇದು ಕೂಡ ಆ ಸರ್ಕಲ್ನ ಕಾಲು ಭಾಗದಷ್ಟಿದೆ. ಇವೆರಡು ಸೇರ್ಕೊಂಡ್ರೆ ಅರ್ಧ ಭಾಗ ಆಗುತ್ತೆ. ಇದು ಆ ಸರ್ಕಲ್ನ ಕಾಲು ಭಾಗದಷ್ಟು ಆಗುತ್ತೆ, ಇದು ಕಾಲು ಭಾಗದಷ್ಟು ಆಗುತ್ತೆ. 4 ಕ್ವಾರ್ಟರ್ ಪಾರ್ಟ್ಗಳು ಸೇರ್ಕೊಂಡು ಫುಲ್ ಒಂದು ಸರ್ಕಲ್ ಆಗುತ್ತೆ. ಹಾಗಾಗಿ ಈ 4 ಸೇರಿ ಒಂದು ಪೂರ್ಣ ಸರ್ಕಲ್ ಆಗುತ್ತಲ್ಲ, ಒಂದು ಸರ್ಕಲ್ನ ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಣ. ಏರಿಯಾ ಆಫ್ ಸರ್ಕಲ್ ಅಂದರೆ ಪೈ ಆರ್ ಸ್ಕ್ವೇರ್ ಅಂತ. ಪೈ ಆರ್ ಅಂದರೆ ರೇಡಿಯಸ್ಸು, ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟ್ರ್ ಇದೆಯಲ್ಲ, 1 ಸ್ಕ್ವೇರ್ ಬರ್ಕೊಳ್ರಿ. 1 ಸ್ಕ್ವೇರ್ ಅಂದರೆ 1 ಇಂಟು ಪೈ ಅಂದರೆ ಪೈ ಬರುತ್ತೆ. ಇವಾಗ ನೋಡಿರಿ, ಟೋಟಲ್ ಈ ಚೌಕದ ವಿಸ್ತೀರ್ಣದಲ್ಲಿ ಈ 4 ಕಾಲು ಭಾಗದ ವೃತ್ತಗಳು ಸೇರಿ ಒಂದು ವೃತ್ತದ ವಿಸ್ತೀರ್ಣ ಮೈನಸ್ ಮಾಡಿದಾಗ ನಮಗೆ ಉಳಿಯೋದು ಈ ಗೆರೆಯಳದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಟೋಟಲಿ ಏರಿಯಾ ಆಫ್ ಸ್ಕ್ವೇರ್ ಅಂದರೆ 4 ಬರುತ್ತಲ್ಲ, 4ರಲ್ಲಿ ಈ 4 ಭಾಗದ ವೃತ್ತಗಳ ಕಾಲು ಭಾಗದಷ್ಟನ್ನು ನಾವು ವಿಸ್ತೀರ್ಣ ಕಂಡುಹಿಡಿದ್ರೆ ಪೈ ಬರುತ್ತಲ್ಲ, ಆ ಪೈ ಮೈನಸ್ ಮಾಡಿರಿ. 4 ಮೈನಸ್ ಪೈ ಅನ್ನೋದು ಈ ಗೆರೆಯಳದ ಭಾಗದ ವಿಸ್ತೀರ್ಣ ಆಗುತ್ತೆ. 4 ಮೈನಸ್ ಪೈ ಅಂತ ಆಪ್ಷನ್ ಫಸ್ಟ್ ಒನ್ನಲ್ಲಿ ಇದೆ ನೋಡಿರಿ. ದಿಸ್ ಇಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನಲ್ಲಿ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 40 ಪ್ಲಸ್ ಸೈನ್ ಸ್ಕ್ವೇರ್ 50 ಡಿಗ್ರಿ ಈಸ್ ಅಂತ ಇದೆ. ಇಲ್ಲಿ ಸೈನ್ ಸ್ಕ್ವೇರ್ 40 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 50 ಡಿಗ್ರಿ ವ್ಯಾಲ್ಯೂ ಕಂಡುಹಿಡಿಬೇಕು. ಎಗೇನ್ ಇದು ಟ್ರಿಗ್ನಾಮೆಟ್ರಿ ರಿಲೇಟೆಡ್ ಕ್ವಶನ್ನು. ಸೊ ತ್ರಿಕೋನಮಿತಿ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ಇದರಲ್ಲಿ ಅಲೈಡ್ ಆ್ಯಂಗಲ್ಸ್ ಅಂತ ಒಂದು ಬರುತ್ತೆ ಟ್ರಿಗ್ನಾಮೆಟ್ರಿಲಿ. ಆ ಅಲೈಡ್ ಆ್ಯಂಗಲ್ಸ್, ಮಿತ್ರ ಕೋನಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅವನುಗಳ ಕಲ್ತ್ರೆ ಮಾತ್ರ ಈ ಪ್ರಶ್ನೆಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ನಾವು ಒಂದು ಸಮತಲವನ್ನು, ಒಂದು ಪ್ಲೇನನ್ನು ಯಾವಾಗಲೂ 4 ಕ್ವಾಡ್ರೆಂಟ್ಸ್ ಆಗಿ ಮಾಡ್ತೀವಿ. ಇದು ಫಸ್ಟ್ ಕ್ವಾಡ್ರೆಂಟು, ಇದು ಸೆಕೆಂಡ್ ಕ್ವಾಡ್ರೆಂಟು, ಇದು ಥರ್ಡ್ ಕ್ವಾಡ್ರೆಂಟು, ಇದು ಫೋರ್ತ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಸ್ ಆಲ್ ಪಾಸಿಟಿವ್ ಅಂತ ಕರಿತೀವಿ, ಆಲ್ ಆರ್ ಪಾಸಿಟಿವ್ ಅಂತ ಕರಿತೀವಿ ಫಸ್ಟ್ ಕ್ವಾಡ್ರೆಂಟಲ್ಲಿ. ಸೆಕೆಂಡಲ್ಲಿ ಓನ್ಲಿ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್ ಅಂತ ಹೇಳ್ತೀವಿ. ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್ ಅಂತ ಬರಿತೀವಿ, ಆರ್ ಪಾಸಿಟಿವ್. ಉಳಿದವೆಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇವೆರಡು ಬಿಟ್ಟು ಉಳಿದವ 4 ನೆಗೆಟಿವ್ ಇರ್ತಾವೆ. ಥರ್ಡಲ್ಲಿ ಏನು ಬರುತ್ತೆ ಅಂದರೆ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್ ಅಂತ ಬರೀತೀವಿ. ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಫೋರ್ತ್ ಒನ್ನಲ್ಲಿ ಕಾಸ್ ಆ್ಯಂಡ್ ಸೀಕೆಂಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ASAT ರೂಲ್ ಅಂತ ಕರಿತೀವಿ. ಸೊ ಆಲ್ ಆರ್ ಪಾಸಿಟಿವ್, ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್. ಸೊ ASTC ರೂಲ್, ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್. T ಅಂದರೆ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್. C ಅಂದರೆ ಕಾಸ್ ಆ್ಯಂಡ್ ಸೀಕೆಂಟ್ ಆರ್ ಪಾಸಿಟಿವ್ ಅಂತ ಕರಿತೀವಿ. ಸೊ ಇದರ ಜೊತೆಗೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ಲು 90 ಮೈನಸ್ ತೀಟ ಆಗಿರ್ತಾವೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ಲು 90 ಪ್ಲಸ್ ತೀಟ ಬರಿತೀವಿ, ಅಥವಾ 180 ಮೈನಸ್ ತೀಟ ಬರಿತೀವಿ. ಥರ್ಡ್ ಕ್ವಾಡ್ರೆಂಟಲ್ಲಿ 180 ಪ್ಲಸ್ ತೀಟ ಬರಿತೀವಿ, ಅಥವಾ 270 ಮೈನಸ್ ತೀಟ ಬರಿತೀವಿ. ಫೋರ್ತ್ ಕ್ವಾಡ್ರೆಂಟಲ್ಲಿ 270 ಪ್ಲಸ್ ತೀಟ ಬರಿತೀವಿ, ಅಥವಾ 360 ಮೈನಸ್ ತೀಟ. ಈ ಥರ ಆ್ಯಂಗಲ್ಸ್ ಬಗ್ಗೆ ಪರಿಚಯ ಇದ್ದರೆ ಮಾತ್ರ ಆ ಕ್ವಶನ್ ಅರ್ಥ ಆಗುತ್ತೆ. ಸೊ ನೋಡಿರಿ, ಈ ಬೇಸಿಕ್ಸ್ನೆಲ್ಲ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ. ನಾನು ಹಂಗೆ ಬ್ರೀಫಾಗಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ, ಇನ್ ಡೀಟೇಲಾಗಿ ಏನು ಹೇಳಿಲ್ಲ. ಈ ಕ್ವಶನಿಗೆ ಸಾಲ್ವ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು ಸೈನ್ ಸ್ಕ್ವೇರ್ 40 ಇದೆಯಲ್ಲ, ಇದನ್ನೇನು ಚೇಂಜಸ್ ಮಾಡಿಬಿಟ್ರೆ ಹಾಗೇ ಇರಲಿ. ಪ್ಲಸ್ ಸೈನ್ ಸ್ಕ್ವೇರ್ 50 ಇದೆಯಲ್ಲ, ಈ 50 ಡಿಗ್ರಿನ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಸ್ಪ್ಲಿಟ್ ಮಾಡ್ತೀನಿ. ಇದನ್ನು 90 ಮೈನಸ್ 40 ಅಂತ ಸಿಂಪ್ಲಿಫೈ ಮಾಡ್ಬರ್ತೀನಿ. 90ಯಲ್ಲಿ 40 ಮೈನಸ್ ಮಾಡಿದ್ರೆ ಎಗೇನ್ 50 ಬರುತ್ತೆ. ಆ 50ನ ಈ ರೀತಿ ಸ್ಟ್ಯಾಂಡರ್ಡ್ ನಂಬರ್ ಯೂಸ್ ಮಾಡ್ಕೊಂಡು 90 ಮೈನಸ್ 40 ಅಂತ ಬರ್ಕೊಂಡೆ. ಆದರೆ ಇದು 90 ಮೈನಸ್ ತೀಟ ಇದ್ದಂಗೆ. 90 ಮೈನಸ್ ತೀಟ ಬರೋದು ಯಾವ ಕ್ವಾಡ್ರೆಂಟು? ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್ ಅಂತ ಕರಿತೀವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್ ಅಂತ ಬರೀತೀವಿ ಫಸ್ಟ್ ಕ್ವಾಡ್ರೆಂಟಲ್ಲಿ. ಸೊ 90 ಮೈನಸ್ ತೀಟ ಬರೋದು ಫಸ್ಟ್ ಕ್ವಾಡ್ರೆಂಟು. ಸೈನು ಕೂಡ ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರುತ್ತೆ, ಬಟ್ 90 ಡಿಗ್ರಿಯಿಂದ ಫಂಕ್ಷನ್ ಚೇಂಜ್ ಆಗುತ್ತೆ. ಸೈನ್ ಚೇಂಜಸ್ ಟು ಕಾಸ್, ತೀಟ ಪ್ಲೇಸಲ್ಲಿ 40 ಇದೆಯಲ್ಲ, ಸೊ ಇದನ್ನ ಸ್ಕ್ವೇರ್ ಇರೋದ್ರಿಂದ ಕಾಸ್ ಸ್ಕ್ವೇರ್ 40 ಅಂತ ಬರೀತೀವಿ.
90 ಮೈನಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟು ಸೈನ್ ಪಾಸಿಟಿವ್ ಇರುತ್ತೆ. 90 ಡಿಗ್ರಿ ಇದ್ದಾಗ ಸೈನ್ ಚೇಂಜಸ್ ಟು ಕಾಸ್ ಆಗುತ್ತೆ. ತೀಟಾ ಪ್ಲೇಸಲ್ಲಿ 40 ಇದೆ ಅಂದರೆ ಸೈನ್ ಆಫ್ 90 ಮೈನಸ್ ತೀಟಾ ಅಂದರೆ ಅದು ಕಾಸ್ ತೀಟಾ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ 40 ಪ್ಲಸ್ ಕಾಸ್ ಸ್ಕ್ವೇರ್ 40 ಡಿಗ್ರಿ ವ್ಯಾಲ್ಯೂ 1. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್. ಯಾಕಂದರೆ ನಾವು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಓದಿದ್ದೀವಲ್ಲ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು 1 ಬರಿತೀವಿ ಅಂದರೆ ತೀಟಾ ಪ್ಲೇಸಲ್ಲಿ ಎರಡರಲ್ಲೂ ಸೇಮ್ 40 ಇದೆ ಅಂದರೆ ಸೈನ್ ಸ್ಕ್ವೇರ್ 40 ಪ್ಲಸ್ ಕಾಸ್ ಸ್ಕ್ವೇರ್ 40 ಡಿಗ್ರಿ ವ್ಯಾಲ್ಯೂ ಈಕ್ವಲ್ ಟು 1 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. The shadow of a 100 meter long tower is 100√3. Then the angle between the shadow and the upper end of the tower is ಅಂತಿದೆ. The shadow of a 100 meter long tower ಅಂದರೆ ಒಂದು ಟವರ್ ಇದೆ ನೋಡ್ರಿ. ಸೊ ಈ ಟವರ್ ಎಷ್ಟು ಹೈಟ್ ಇದೆ ಅಂದರೆ, ಟವರ್ ಹೈಟ್ ಎಷ್ಟಿದೆ ಅಂದರೆ 100 ಮೀಟ್ರ್ ಎತ್ತರ ಇದೆ ಟವರ್. ಈ 100 ಮೀಟ್ರ್ ಎತ್ತರ ಟವರ್ನ ಶಾಡೋ ಇದೆ, ಶಾಡೋ ಕೊಟ್ಟಿದ್ದಾನೆ. ಇದು ಶಾಡೋ ಅಂದರೆ ನೆರಳು ಎಷ್ಟಿದೆ ಅಂದರೆ 100√3 ಇದೆ. ನೆರಳು 100√3 ಇದೆ ನೋಡ್ರಿ. ಇದು ಒಂದು ಲಾಂಗ್ ಟವರು 100 ಮೀಟ್ರ್ ಎತ್ತರ ಇದೆ. ಇದರ ಶಾಡೋ 100√3 ಶಾಡೋ ಇದೆ ಅಂತ. ಸೊ ಹಾಗಾದ್ರೆ ಈ ಕಂಬದ ಟವರ್ನ ತುದಿ ಮತ್ತು ಈ ಶಾಡೋನ ತುದಿ ಏನಿಲ್ತವಲ್ಲ, ಟಿಪ್ಸ್ ಇಲ್ತವಲ್ಲ, ಇವನ್ನೆರಡು ಜಾಯಿನ್ ಮಾಡಿದಾಗ ನಮಗೆ ಇಲ್ಲಿ ಆ್ಯಂಗಲ್ ಸಿಗುತ್ತೆ. ಸೊ ಇದು ನೋಡ್ರಿ, ಆ್ಯಂಗಲ್ ಬಿಟ್ವೀನ್ ದ ಶಾಡೋ ಆ್ಯಂಡ್ ದ ಅಪ್ಪರ್ ಎಂಡ್ ಆಫ್ ದ ಟವರ್ ಅಂದರೆ ಈ ಟವರ್ನ ಅಪ್ಪರ್ ಎಂಡು ಆಮೇಲೆ ಈ ಶಾಡೋ ತುದಿಗಳಿರ್ತಕ್ಕಂಥ ಆ್ಯಂಗಲ್ ಈ ತೀಟಾ ಕಂಡುಹಿಡಿಬೇಕು ಎಷ್ಟು ಇದೆ ಅಂತ. ಸೊ ನೋಡ್ರಿ, ನಾವು ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆ, ಲಂಬಕೋನ ತ್ರಿಭುಜಾಕಾರದಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ 90 ಡಿಗ್ರಿಗೆ ಆಪೋಸಿಟ್ ಇರೋದನ್ನ ಹೈಪೋಟ್ನಿಸ್ ಸೈಡ್ ಅಂತ ಕರೀತಾರೆ, ವಿಕರ್ಣ ಅಂತ. ಆ್ಯಂಗಲ್ ತೀಟಾಗ ಆಪೋಸಿಟ್ ಇರೋದನ್ನ ಆಪೋಸಿಟ್ ಸೈಡ್ ಅಂತ ಕರೀತಾರೆ. ಸೊ ಇದನ್ನು ಉಳಿದಿರೋದನ್ನ ಅಡ್ಜಸೆಂಟ್ ಸೈಡ್ ಅಂತ ಕರೀತಾರೆ. ನಮಗೆ ಆಪೋಸಿಟ್ ಸೈಡು ನಂಬರು 100 ಮೀಟರ್ಸ್ ಗೊತ್ತಿದೆ, ಅಡ್ಜಸೆಂಟ್ ಸೈಡಲ್ಲಿರೋ ನಂಬರು 100√3 ಗೊತ್ತಿದೆ. ಇವೆರಡೂ ಗೊತ್ತಿರೋದ್ರಿಂದ ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ಹೊಂದಿರತಕ್ಕಂಥ ಟ್ರಿಗ್ನಾಮೆಟ್ರಿಕ್, ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ಹೊಂದಿರತಕ್ಕಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಯಾವುದಂದರೆ ಟ್ಯಾನ್ ತೀಟಾ ಯೂಸ್ ಮಾಡ್ಕೋಬೇಕು. ಟ್ಯಾನ್ ತೀಟಾ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಸೊ ಇಲ್ಲಿ ಟ್ಯಾನ್ ತೀಟಾ ಆಗೇ ಇರಲಿ, ಆಪೋಸಿಟ್ ಸೈಡ್ ಅಂದರೆ ಇಲ್ಲಿದೆ 100 ಬರಿಬೇಕು, ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ 100√3 ಇದೆಯಲ್ಲ ಅಡ್ಜಸೆಂಟ್ ಸೈಡು, ಈ ನಂಬರ್ ಹಾಕೋಬೇಕು. ಇದು 100 1s 1 ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ತೀಟಾ ಈಕ್ವಲ್ ಟು 1/√3 ಉಳೀತು. ಸೊ ಟ್ಯಾನ್ ಫಂಕ್ಷನಲ್ಲಿ 1/√3 ಬರೋದು ಎಷ್ಟು ಡಿಗ್ರಿ ಅಂದರೆ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಬರುತ್ತೆ. ಹಾಗಾಗಿ ಈ 1/√3ನ ಟ್ಯಾನ್ 30 ಅಂತ ಬರಿತೀವಿ. ಎರಡು ಕಡೆ ಟ್ಯಾನ್ ಕ್ಯಾನ್ಸಲ್ ಆದರೆ ತೀಟಾ ಈಕ್ವಲ್ ಟು 30 ಡಿಗ್ರಿ ಬರುತ್ತೆ. ಸೊ ಆಂಗಲ್ ಬಿಟ್ವೀನ್ ದ ಟಿಪ್ ಆಫ್ ದ ಶಾಡೋ ಆ್ಯಂಡ್ ದ ಟವರ್ ಆಫ್ ದ ಅಪ್ಪರ್ ಎಂಡ್ ಆಫ್ ದ ಟವರ್ ಅಂದರೆ 30 ಡಿಗ್ರಿ ಬರುತ್ತೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೊ ನೋಡಿರಿ, ಈ ಥರ ಈ ಕ್ವಶನ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ ನೋಡಿರಿ. ಈಗೇನು ಟ್ರಿಗ್ನಾಮೆಟ್ರಿ ರಿಲೇಟೆಡ್ ಪ್ರಶ್ನೆ ಬರ್ತಾ ಇದ್ದಾವೆ. ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡ್ ಬೈ ಸೈನ್ ತೀಟಾ ಪ್ಲಸ್ ಸೈನ್ ತೀಟಾ ಈಸ್ ಅಂತ ಇದೆ. ವೆರಿ ಸಿಂಪಲ್ ಕ್ವಶನ್ನು. ಈ ಸೈನ್ ತೀಟಾ ಜೊತೆಗೆ ಮಲ್ಟಿಪ್ಲೈ ಮಾಡ್ರಿ ಅಷ್ಟೇ. ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ತೀಟಾ ಇಂಟು ಸೈನ್ ತೀಟಾ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ಆ ಸೈನ್ ತೀಟಾ ಹಾಗೇ ಇರಲಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಪ್ರಕಾರ ಅದು 1 ಆಗುತ್ತೆ ವ್ಯಾಲ್ಯೂ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ಸೈನ್ ತೀಟಾ ಹಾಗೇ ಇರಲಿ. 1/sin ತೀಟಾ ಅಂದರೆ ಸೈನ್ ತೀಟನ ರೆಸಿಪ್ರೋಕಲ್ ಕೊಸೆಕ್ ತೀಟಾ ಅಂತ ಬರಿತೀವಿ. ಇದಕ್ಕೆ ಆನ್ಸರ್ ಕೊಸೆಕ್ ತೀಟಾ, ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಆಗುತ್ತೆ. ನೋಡಿ, ಈ ಕ್ಲಾಸಲ್ಲಿ ನಾನು ಹೆಚ್ಚಾಗಿ ಟ್ರಿಗ್ನಾಮೆಟ್ರಿ, ಬೇಸಿಕ್ ಟ್ರಿಗ್ನಾಮೆಟ್ರಿ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ ಬಂದಿದ್ದಾವೆ ಅನಿಸುತ್ತೆ. ಸೊ ಇದೇ ಥರ ನಿಮಗೆ ಆನ್ಲೈನ್ ಕ್ಲಾಸಸ್ ಬೇಕಂದರೆ ಸಾಧನಾ ಶಂಕರ್ ಅಕಾಡೆಮಿನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಸೊ ಹಾಗೆ ನಿಮಗೆ ಈ ಕ್ಲಾಸಸ್ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ. ಅರ್ಥ ಆಗಿದ್ದರೂ ಕಮೆಂಟ್ ಮಾಡಿ, ಆಗದೇ ಇದ್ದರೂ ಕೂಡ ಕಮೆಂಟ್ ಮಾಡಿ. ಸೊ ನಿಮಗೇನು ಅದನ್ನ ಕಮೆಂಟ್ ಮಾಡ್ತಾ ಬನ್ನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಿನ್ನು ಬೇರೆ ಬೇರೆ ಥರ ಪ್ರಶ್ನೆಗಳನ್ನು ಯಾವ ಥರ ಸಿಂಪಲಾಗಿ ಬಿಡಿಸ್ಬೋದು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಒಂದು ಕ್ಲಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಂಕರ್ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.